ಈ ನಡುವೆ ಇದೊಂದು ಪ್ರೀ ಪ್ಲಾನ್ಡ್, ಇದು ಮುಖ್ಯ ಪರಮೇಶ್ವರ್ ಅವರು ಹೇಳೋ ಪ್ರಕಾರ ಆ ಕೇಸ್ ರಿಓಪನ್ ಆಗಿರೋದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಕೇವಲ ಅದೊಂದು ರೀತಿ ಕಾಕತಾಳೀಯ ಅಂತ. ಬಟ್ ಅಲ್ಲ ಅನ್ನುತ್ತೆ ಕೆಲವು ವಿಚಾರಗಳು. ಡಿಸೆಂಬರ್ ಮೊದಲ ವಾರದಿಂದಲೇ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದರು ಪೊಲೀಸರು. ನಿನ್ನೆ ಮೊನ್ನೆ ಅಲ್ಲ, ಡಿಸೆಂಬರ್ ಫಸ್ಟ್ ವೀಕಿಂದ 92ರ ಪ್ರಕರಣದ ಆರೋಪಿಗಳ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದರು. ಇದೊಂದು LPC ಲಾಂಗ್ ಪೆಂಡಿಂಗ್ ಕೇಸ್ ಅನ್ನೋದು ಪೊಲೀಸರು ಮತ್ತು ಸರ್ಕಾರದ ವಾದ. ಆದರೆ ಪ್ರಕರಣದ 11ನೇ ಆರೋಪಿ ದಿವಂಗತ ಅಶೋಕ್ ವಿಠಲ್ ಬದ್ದಿ ಕುಟುಂಬಸ್ಥರಿಗೆ ಪೊಲೀಸರು ಕಾಲ್ ಮಾಡ್ತಾರಂತೆ ಫಸ್ಟ್ ವೀಕಲ್ಲಿ. ಡಿಸೆಂಬರ್ 8ಕ್ಕೆ ಅಶೋಕ್ ಬದ್ದಿ ಮಗ ವೆಂಕಟೇಶ್ ಬದ್ದಿ ಅವರಿಗೆ ಕರೆ ಮಾಡ್ತಾರೆ ಪೊಲೀಸರು. ತಂದೆ ಮೇಲೆ ಕೇಸ್ ಇದೆ ಅಂತ ಹೇಳಿ ಮರಣ ಪ್ರಮಾಣ ಪತ್ರವನ್ನು ಪಡೆದಿದ್ದರು. ಇದು ಉದ್ದೇಶಪೂರ್ವಕ ಅಂತ ಹೇಳ್ತಾ ಇದ್ದಾರೆ ದಿವಂಗತ ಆರೋಪಿ ಅಶೋಕ್ ಬದ್ದಿ ಕುಟುಂಬಸ್ಥರು. 8ರಂದು ಕಾಲ್ ಮಾಡಿದರು, ದಾಸರಣ್ಣ ಪೊಲೀಸರು ಅಂತೇಳಿ ಕಾಲ್ ಮಾಡಿದರು. ನಿಮ್ಮ ಅಪ್ಪಾರ ಡೆತ್ ಸರ್ಟಿಫಿಕೇಟ್ ಬೇಕಂತಂದು ಕೇಳಿದ್ರು. ನಾನು ಅವ್ರು ಕೇಳಿದೆ ಎದಕ್ಕೆ ಅಂತೇಳಿ. ಇಲ್ಲ ಅವ್ರ ಮ್ಯಾಗ ಕೇಸ್ ಇದೆ ಅಂತಂದು ಕೇಳಿದ್ರಿ. ನಾನು ಕೇಸ್ ಅವ್ರ ಮ್ಯಾಗ ನಮ್ಗೆ ಯಾವ ಸ್ಟೇಷನ್ ಅಂತ ಕೇಳಿದೆ. ಟೌನ್ ಪೊಲೀಸ್ ಸ್ಟೇಷನ್ ಅಂದರು ಅವರು. ನಾನಂದು ನಮ್ಮ ಅಪ್ಪಾರ್ದು ಯಾವುದು ಅಂತಂದ್ರೆ ಕೇಸ್ ಇಲ್ಲ. ಇಲ್ಲ ಅವ್ರ ಮ್ಯಾಗ ಆರೋಪನ ಐತೆ, ಆರೋಪಿ ಅದಾರ, ಒಂದು ಗದ್ದಲ ಕೇಸ್ದಾಗ ಅದಾರ ಅವ್ರು ಅಂತಂದು ಕೇಳಿದ್ರು. ಈ ಕೇಸ್ ಅಂತಂತ ಹೇಳಿಲ್ಲ ನಮ್ಗೆ, ಇನ್ನೋದ್ರೂ ಗುರ್ತಿತ್ತಿದ್ದಿಲ್ಲ. ಆಮೇಲೆ ಆಯಿತು, ನಾ ಒಂದು 2 ದಿನ ಬಿಟ್ಟು ನನಗೆ ಅವಾಗೆ ಡೆತ್ ಸರ್ಟಿಫಿಕೇಟ್ ಕೇಳು ಅಂತೇಳಿ ನಾ ಮನೇಲಿ ಹುಡುಕಾಡಿ ಕೊಡ್ತೀನಿ ಅಂತ ತಂದಿದ್ದೆ ಅವ್ರಿಗೆ. ಆಮೇಲೆ ಒಂದು 2 ದಿನ ಬಿಟ್ಟು ನಾ ಕೊಟ್ಟೆ ಅವ್ರಿಗೆ. ಕೊಟ್ಟಿದ್ಮ್ಯಾಗೆ ಅವರು ನಾ ಕೇಳಿದೆ ಅವ್ರಿಗೆ ಏನಿದು ಇಶ್ಯೂ ಅಂತಿಲ್ಲ. 92ರಾಗ ಗದ್ದಲ, ಹುಬ್ಬಳ್ಳಿಯಲ್ಲಿ ಗದ್ದಲ ಆದಾಗ ನೀವು ಅಪ್ಪರ ಆರೋಪಿ ಅದಾರ ಅಂತಂತಂದ್ರು. ಇಲ್ರಿ, ನನಗೆ ಏನು ಒಟ್ಟ ಗುರ್ತಿಲ್ಲ. 30 ವರ್ಷದಿಂದ ಯಾವ ಕೇಸು ಬಂದಿಲ್ಲ, ಯಾವ ಪೊಲೀಸರು ಬಂದಿಲ್ಲ, ಯಾರು ಬಂದಿಲ್ಲ. ಈ ಸಡನ್ಲಿ ಒಂದು 15 ಸಾತ್ರಿ ಬಂದು ನಮಗೆ ಒಂದು ಸ್ವಲ್ಪ ಈಗ ಅವರು ಕೋರ್ಟಿಗೆ ಹೋಗ್ರಿ, ನೀವು ಪ್ರೊಡ್ಯೂಸ್ ಆಗ್ರಿ ಅಂತ ಇಷ್ಟೇ ಹೇಳಲಿಕ್ಕತ್ತಾರ. ಮತ್ತೇನಿಲ್ರಿ. ಎದರ್ದ್ರಿ ಏನಂತ ನಾ ಕೇಳಿದೆ. ನಾನು ಮನೆಯೊಳಗೆ ಇದ್ದಲ್ರಿ, ನಮ್ಮ ನಂಬರ್ ತೊಗೊಂಡು ಫೋನ್ಯಾಗ ಮಾಡಿದ್ರು, ಮಾತಾಡಿದಾರೆ ಅವ್ರು. ಎದರ್ದು ಕೇಸು ಏನು ಅಂತೇಳಿ. ಇಲ್ರಿ, ಅದು 92ರ ಕೇಸ್ ಐತಿ, ಮತ್ತು ನೀವು ಪೂರಾ ಅದು ಕೋರ್ಟ್ ಹಾಜರಾಗಿಲ್ಲ ಅಂತ. ಇಲ್ರಿ, 6 ತಿಂಗಳ ಠಾಡಾ ಕೇಸ್ನೊಳಗೆ ಹಾಕಿ ನನಗೆ ಬೆಳಗಾವಿ ಜೈಲ್ನ ಹಾಕಿದ್ರಿ. ಮತ್ತೆಲ್ಲ ನಿರ್ದೋಷ ಆದ ನಂತರ ನಾ ಮತ್ತೆ ಕೋರ್ಟಿಗೆ ಹೋಗಿ ಎಲ್ಲ ನಾ ಪೂರ್ಣ ನಿರ್ದೋಷ ಆಗಿ ಬಂದೇನೆ. ನನಗೆ ಇಷ್ಟು 30 ವರ್ಷದಿಂದ ಮತ್ತೆ ಈಗ ಸದ್ಯ ಬಂದ್ರಂದ್ರೆ ನನಗೆ ಏನೈತಿ ಕೋರ್ಟಿಂದ ಒಂದು ಸ್ವಲ್ಪ ವಾರಂಟ್ ಮತ್ತು ಇಲ್ಲಿಗೆ ಶಮನಸಿ ಅಂದ್ರೆ ಬಂದಿದ್ರೆ ನನಗೆ ಕೊಡ್ರಿ, ನಾ ಬರ್ತೀನಿ. ಇಲ್ಲ ಅಂದ್ರೆ ನಾ ಬರಂಗಿಲ್ಲ ರೀ ಅಂತ. ಹಂಗೆ ಕೊಡ್ಲಿಕ್ಕೆ ಬರಂಗಿಲ್ಲ ರೀ ಅದು ಅಂತೇಳಿ. ಕೊಡ್ಲಿಕ್ಕೆ ಬರಂಗಿದ್ರೆ ನಾ ಬರಂಗಿಲ್ಲ ರೀ. ನನಗೆ ಯಾವುದೋ ಒಂದು ಆಧಾರ ಬೇಕು, ಕೋರ್ಟಿನ ಆಧಾರ ಇತ್ತಂದ್ರೆ ನಾ ಬರ್ತೇನೆ ರೀ ಅಂತ ಹೇಳಿದೆ. 1992ರ ಈ ಡಿಸೆಂಬರ್ 6ನೇ ತಾರೀಕಿನ ನಂತರದ ಪ್ರಕರಣಗಳು ಕೆಲವೊಂದು ಎಕ್ಸೈಸ್ ಕೇಸ್ಗಳನ್ನ ಹಾಕಿದ್ದಾರೆ. ಇನ್ನೊಂದು 107 ಅಂದರೆ ಪ್ರಿವೆಂಟಿವ್ ಆಗಿ ಆತನನ್ನು 3 ಪ್ರಕರಣಗಳನ್ನ ಪ್ರಿವೆಂಟಿವ್ ಆಗಿ 107 ಅಡಿಯಲ್ಲಿ ಆತನನ್ನು ಬಂಧನ ಮಾಡಿದ್ದಾರೆ. ಆಮೇಲೆ ಎಕ್ಸೈಸ್ ಕೇಸ್ಗಳನ್ನ ಹಾಕಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಮಾರಾಮಾರಿ ಹೊಡೆದಾಟದ ಕೇಸುಗಳು ಸಹ ಆತನ ಮೇಲೆ ದಾಖಲಾಗಿದ್ದಾವೆ. ಎಲ್ಲ ಕೇಸುಗಳು ನ್ಯಾಯಾಲಯದಿಂದ ಖುಲಾಸೆಗೊಂಡಿದ್ದಾನೆ. ಈತ ಪ್ರತಿಯೊಂದು ಯಾವುದೇ ದಿನಾಂಕವನ್ನು ತಪ್ಪದೆ ಪ್ರತಿ ಡೇಟಿಗೆ ಈತ ನ್ಯಾಯಾಲಯಕ್ಕೆ ಹೋಗಿದ್ದಾನೆ. ನ್ಯಾಯಾಲಯದಲ್ಲಿ ಸಮರ್ಥವಾಗಿ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಈತನ ಮೇಲೆ ಯಾವುದೇ ಕೇಸುಗಳಿಲ್ಲ. ಎಲ್ಲ ಕೇಸುಗಳಲ್ಲಿ ಎಲ್ಲ ಪ್ರಕರಣಗಳಿಂದ ಈತ ಖುಲಾಸೆಗೊಂಡಿದ್ದಾನೆ. ಸೊ ಹಾಗಾಗಿ ಇವಾಗ ಇದು ಪ್ರೀ ಪ್ಲ್ಯಾಂಡ್ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥವ್ರ ಮಾತು. ಇವರೇನು ಏಕಾಏಕಿ ಲಾಂಗ್ ಪೆಂಡಿಂಗ್ ಕೇಸಸ್ ಎಲ್ಲವನ್ನು ತಗೊಂಡು ಒಂದು ಕಡೆಯಿಂದ ವಿಕ್ರಯ ಮಾಡ್ತಾ ಬರ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಇವರು ಈ ಕೇಸನ್ನೇ ರಿಓಪನ್ ಮಾಡಬೇಕು ಅಂತ ಶುರು ಮಾಡಿದ್ದರು. ಅದಕ್ಕೆ ಡಿಸೆಂಬರ್ ಮೊದಲ ವಾರದಿಂದ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರು. ಕೆಲವರೆಲ್ಲ ಮೃತಪಟ್ಟಿರ್ತಕ್ಕಂಥ ಕಾರ್ಯಸೇವಕಗಳಿಗೆ ಅವ್ರ ಮನೆಗೆ ಕಾಲ್ ಮಾಡಿದ್ರು ಅಂತ.